ಯಾರಲ್ಲಿ ಮಳೆಗೆಲ್ಲ ಗೊತ್ತಾಗುತ್ತೆ, ಮನುಷ್ಯರು ಗೊತ್ತಾಗುತ್ತೋ ಇಲ್ವೋ ಅದು ಕೆರೆ ಜಾಗ ಅಂತ ಮಳೆಗೆ ಗೊತ್ತಾಗುತ್ತೆ. ಇದು ಇಲ್ಲಿಗಲ್ ವೇಲು ಮಾಡ್ತಾರೆ. BBMP ಒಂದು ರೋಡ್ ಹಾಕೋದಕ್ಕೆ ಕಾಂಟ್ರಾಕ್ಟ್ಗಳು ಇಷ್ಟು ಕೊಡಬೇಕು, ಡ್ರೈನೇಜು ಸಿಸ್ಟಮ್ ಕರೆಕ್ಟಾಗಿ ಮಾಡಿರಲ್ಲ, ರೋಡ್ ಮೇಲೆ ನೀರು ನಿಂತ್ಕೊಂಡಾಗ ಪ್ರಾಬ್ಲಮ್ ಆಗುತ್ತೆ. ವಿ ಶುಡ್ ಡಿಮ್ಯಾಂಡ್ ಅದಕ್ಕೆ ಪರ್ಮಿಷನ್ಸ್ ಯಾವ ಕೊಟ್ಟು ಗೌರ್ಮೆಂಟ್ ಎಂಪ್ಲಾಯಿ ಇದನ್ನೆಲ್ಲ ಅವ್ರನ್ನ ತೆಗಿಬೇಕು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಇಲ್ಲ ವಜಾ ಮಾಡಬೇಕು. ಕೆಲವೊಂದು ಬಿಲ್ಡರ್ಸು ಮತ್ತು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರೋ ತಲೆನೋವು. ಲೋಕಾಯುಕ್ತರಿಗೆ ಅದನ್ನ ಕಂಪ್ಲೇಂಟ್ ಕೊಡ್ಬೋದು ನಾವು, ಈ ಥರ ಆಗಿದೆ ಅಂತ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿಲಾಸ್ ಕುಲಕರ್ಣಿ. ನಿಮ್ಮೆಲ್ಲರಿಗೂ ಇವತ್ತಿನ ಎಪಿಸೋಡ್ಗೆ ಸ್ವಾಗತ. ನಾವೆಲ್ಲರೂ ಪ್ರತಿದಿನ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ರೋಡ್, ಇನ್ಫ್ರಾಸ್ಟ್ರಕ್ಚರ್, ಜನಗಳ ಸಮಸ್ಯೆ, ಆಡಳಿತ, ಅದು ಇದು ಅಂತ. ಆದರೆ ಈ ಎಲ್ಲ ಸಮಸ್ಯೆಗಳ ಹಿಂದೆ ಇರುವಂತಹ ಸಿಸ್ಟಮ್ ನಿಜವಾಗ್ಲೂ ಹೇಗೆ ವರ್ಕ್ ಆಗುತ್ತೆ, ನಾವು ಬದಲಾವಣೆನ ತರಬಹುದಾ ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರಿಗೂ ಕಾಡ್ತಾ ಇರುತ್ತೆ. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತಿನ ಗೆಸ್ಟ್ನ ಸ್ವಾಗತಿಸೋಣ. ಇವತ್ತಿನ ನಮ್ಮ ಗೆಸ್ಟ್ ಶ್ರೀ ಜಗನ್ನಾಥ್ ಗೌಡ್ರು. ಇವರು BE, LLB, MA, ME, CPR ಪದವಿಗಳನ್ನ ಪಡ್ಕೊಂಡಿದ್ದಾರೆ ಮತ್ತು ಇವರು ವೃತ್ತಿಪರ ವಕೀಲರು. ಇವರು ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡು ಸಾಕಷ್ಟು ಸಮಾಜ ಸೇವೆ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ ಮತ್ತು ಜನಸಂಪರ್ಕ ಅನ್ನುವಂತ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಈ ಶೋಗೆ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ನಮಸ್ಕಾರ ಸರ್. ನಮ್ಮೆಲ್ರಿಗೂ ಒಂದು ಕಾಡುವಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸಣ್ಣ ಪುಟ್ಟ ಸರ್ಕಾರಿ ಕೆಲಸಗಳಿಗೂ ಇಷ್ಟು ಸಮಯ ತಗೊಳುತ್ತೆ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್, ಈಗ ಒಂದು ರೋಡ್ ಹಾಕಿರ್ತೀವಿ, ಆ ರೋಡು ಅಗದು ಎಲ್ಲ ಹಾಳಾಗಿರುತ್ತೆ, ಅದನ್ನ ಸರಿಪಡಿಸೋಕೇನೆ 2 ವರ್ಷ 3 ವರ್ಷ ತಗೊಂಡ್ಬಿಡ್ತಾರೆ. ಸೊ ಇದು ಯಾಕಾಗುತ್ತೆ ಸರ್? ಹೂ ಇಸ್ ರೆಸ್ಪಾನ್ಸಿಬಲ್? ಇದನ್ನ ಹೌ ಡು ವಿ ಐಡೆಂಟಿಫೈ? ಈಗ ಒಬ್ಬ ಸಾಮಾನ್ಯ ಪ್ರಜೆ ನಾನೇನಾದ್ರೂ ಆ ಧ್ವನಿ ಹತ್ಬೋದಾ? ಈ ಹೆಂಗೆ ಸರ್? ಸೊ ಆಸ್ ಎ ಸಿವಿಲ್ ಇಂಜಿನಿಯರ್ ನಾನು ಇದ್ರ ಬಗ್ಗೆ ಏನು ಹೇಳ್ಬೇಕು ಅನ್ಕೊಳ್ತೀನಿ ಅಂತಂದ್ರೆ, ಈ ರೋಡ್ ಮಾಡ್ತಾರಲ್ಲ, ಪ್ರಾಬ್ಲಮ್ ಅಂದರೆ ರೋಡ್ ಮೇಲೆ ನೀರು ನಿಂತ್ಕೊಂಡಾಗ ಪ್ರಾಬ್ಲಮ್ ಆಗುತ್ತೆ. ರೋಡ್ ಮೇಲೆ ನೀರು ನಿಂತ್ಕೊಂಡು ಹೊರಗಡೆ ಹೋಗಿಲ್ಲ ಅಂತಂದರೆ ಆ ರೋಡು 40% ಡ್ಯಾಮೇಜ್ ಆಗ್ಬಿಡುತ್ತೆ. ಸೊ ಇನ್ 100% ಶೋ ದಟ್ ವಿಲ್ ಗೆಟ್ ಡ್ಯಾಮೇಜ್ಡ್. ದ ಫಸ್ಟ್ ಥಿಂಗ್ ಈಸ್, ನಾವು ರೋಡ್ ಮಾಡಬೇಕಾದ್ರೆ ಹಿಂಗೆ ಸ್ಟ್ರೇಟಾಗಿ ಮಾಡಬಾರ್ದು. ಅದು ಕರ್ವ್ ಥರ ಇರಬೇಕು. ಅಂದರೆ ಕೇಂಬರ್ ಅಂತ ಹೇಳ್ತೀವಿ ಮೇಲ್ಗಡೆ. ಅಂದರೆ ನೀರು ಬೀಳೋದು ಹೊರಗಡೆ ಹೋಗಿ ಸೈಡಲ್ಲಿ ಹೋಗಿ ಹೊಟ್ಟೋಗ್ಬಿಡ್ಬೇಕು. ಸೊ ಇದು ಬೇಸಿಕಲಿ ಹೌ ವಿ ಡಿಸೈನ್ ದ ರೋಡ್. ಇಲ್ಲಿ ಜವಾಬ್ದಾರಿ ಯಾರ್ದು ಅಂತ ಬಂದಾಗ, ಆ ರೋಡ್ ಮಾಡಿಸ್ಬೇಕಾದ್ರೆ ಅಲ್ಲಿ ಒಬ್ಬ ಇರ್ತಾನಲ್ಲ, ಅವ್ರ ಜವಾಬ್ದಾರಿ ಆಗುತ್ತೆ. ಸೊ ಕ್ವಾಲಿಟಿ ಹೆಂಗ್ ಮಾಡ್ತಿದ್ದಾರೆ, ರೋಡ್ ಹೆಂಗ್ ಮಾಡ್ತಿದ್ದಾರೆ. ಈ ಕೇಂಬರ್ ಒಂದು ಕೊಟ್ರೆ ನಾವು ರೋಡಲ್ಲಿ ರೋಡ್ ಚೆನ್ನಾಗಿ ಮಾಡ್ಕೊಬೋದು, ಏನು ಡಿಫೆಕ್ಟ್ ಆಗದಿರೋ ಥರ ಆರಾಮಾಗಿ ಮಾಡ್ಬೋದು. ಬಟ್ ಆ ಕೇಂಬರ್ ಕೊಡಲ್ಲ. ಜೊತೆಗೆ ಹೊರಗಡೆ ಮೇಲ್ ಬಿದ್ದ ನೀರು ಹೊರಗಡೆ ಹೋಗೋದಕ್ಕೆ ಸೈಡ್ಸ್ ಅಲ್ಲಿ ಡ್ರೈನೇಜು ಸಿಸ್ಟಮ್ ಕರೆಕ್ಟಾಗಿ ಮಾಡಿರಲ್ಲ. ಸೊ ಇದು ಫಸ್ಟ್ ಮೇಜರ್ ಪ್ರಾಬ್ಲಮ್ ಇಸ್ ದಟ್ ವೆನ್ ಅವ್ರು ಹಾಕ್ಬೇಕಾದ್ರೆ ಅಲ್ಲಿ ನಿಂತ್ಕೊಂಡು ನೋಡ್ಬಿಟ್ಟು ಈ ಥರ ಅಂತ ಹೇಳ್ಬೇಕು. ಸೆಕೆಂಡ್ ಥಿಂಗ್ ಈಸ್, ನಿಮ್ಗೆಲ್ಲ ಗೊತ್ತೇ ಇದೆ, ಇವತ್ತು ಜಗಜ್ಜಾಹಿರ BBMP ಒಂದು ರೋಡ್ ಹಾಕೋದಕ್ಕೆ ಕಾಂಟ್ರಾಕ್ಟ್ಗಳು ಇಷ್ಟು ಕೊಡಬೇಕು, ಇಷ್ಟು ಕೊಟ್ಬಿಟ್ಟು ವರ್ಕ್ ಆರ್ಡರ್ ತೊಗೊಬರ್ಬೇಕು, ದೆನ್ ಹಾಕ್ಬೇಕು ಅಂತ. ನೀವು ಫಾರ್ ಎಕ್ಸಾಂಪಲ್ ಒಂದು 10 lakh ರೋಡ್ ಇದೆ ಅನ್ಕೊಳ್ಳಿ, ನೀವು ಅದಕ್ಕೆ 100% 10% ಕೊಟ್ಬಿಡ್ತೀರಾ. ಫಸ್ಟೇ ಕೊಟ್ಟು ದುಡ್ಡು ಕೊಟ್ಟು ತೊಗೊಂಬರ್ಬೇಕು ಅಂತಂದ್ರೆ ಆರ್ಡರ್ನ ತರಬೇಕು ಅಂತ ಹೇಳಿದಾಗ ಆಬ್ವಿಯಸ್ಲಿ ಅವ್ನು ಕ್ವಾಲಿಟಿ ಮೇಂಟೈನ್ ಮಾಡೋಕೆ ಆಗಲ್ಲ. ದಿಸ್ ಇಸ್ ಸೆಕೆಂಡ್ ಥಿಂಗ್. ಅಂಡ್ ಪಿರಿಯೋಡಿಕಲ್ಗೆ ಕ್ವಾಲಿಟಿ ಚೆಕಿಂಗ್ ಎಲ್ಲ ಇರುತ್ತೆ. ಬಟ್ ಚೆಕ್ ಮಾಡಿದಾಗ್ಲೂ ಅಲ್ಲಿ ಇಸ್ ಎ ಕ್ವಶನ್ ಮಾರ್ಕ್. ಅಗೈನ್ ದ ಪೊಲಿಟಿಷಿಯನ್ಸ್ ವಿಲ್ ಕಮ್ ಅಂಡ್ ಅಲ್ಲೇನೋ ಒಳಗಡೆ ಮಾಡಿ ಅವ್ರನ್ನೆಲ್ಲ ಸೈಲೆಂಟ್ ಮಾಡ್ತಾರೆ. ಇದನ್ನೆಲ್ಲ ಎಲ್ಲಿ ಕ್ವಶನ್ ಮಾಡ್ಬೋದು ಅಂತಂದ್ರೆ, ಡಿರಿಲಿಕ್ಷನ್ ಆಫ್ ಡ್ಯೂಟಿ ಅಂತ ಹೇಳ್ತೀವಿ. ಸೊ ಯು ಕ್ಯಾನ್ ರೈಟ್ ಎ ಲೆಟರ್, ಯು ಕ್ಯಾನ್ ರೈಟ್ ಇನ್ ಒಂದು ಫಾರ್ಮಲ್ಲಿ ಲೋಕಾಯುಕ್ತರಿಗೆ ಅದನ್ನ ಕಂಪ್ಲೇಂಟ್ ಕೊಡ್ಬೋದು ನಾವು, ಈ ಥರ ಆಗಿದೆ ಅಂತ ಹೇಳಿ. ಆರ್ ಮಾಡಿಸಿರ್ತಾರೆ, ನಾವು ಡಬಲ್ ಕೊಡ್ಬೋದು, ಇಲ್ಲ ಚೀಫ್ ಇಂಜಿನಿಯರ್ ಕೊಡ್ಬೋದು. ಈ ಥರ ಎಲ್ಲ ನಾವು, ಇಲ್ಲ ವ್ಯಾಪ್ತಿಯ ಆಯುಕ್ತರು ಏನಿರ್ತಾರೆ ಅವ್ರಿಗೆ, ಮೇಯರ್ಗೆ ಅವ್ರಿಗೆ ಕೊಡ್ಬೋದು. ಊರುಗಳ ಕಡೆ ಆಗಿದ್ರೆ PW ಇಂಜಿನಿಯರ್ಸ್ ಇರ್ತಾರೆ, ಅಲ್ಲೂ AECಗಳು ಇರ್ತಾರೆ, ಅವ್ರಿಗೆಲ್ಲ ಕೊಡ್ಬೋದು. ಸೊ ಅಗೇನ್ ಊರುಗಳ ಕಡೆ ಆದಾಗ ಲೋಕಾಯುಕ್ತರು ಕೊಡ್ಬೋದು. ಈ ಥರ ಎಲ್ಲ ಅವಕಾಶಗಳಿದೆ. ಇಲ್ಲೇನು ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ, ವಿ ಆಸ್ ಎ ಪೀಪಲ್ ವಿ ಶುಡ್ ಡಿಮ್ಯಾಂಡ್. ಎಲ್ಲೆಲ್ಲಿ ರೋಡ್ಗಳು ಮಾಡಿರ್ತಾರೆ ಅಲ್ಲಲ್ಲಿ ರೋಡ್ ಮಾಡಿರೋನು ಇದು ಅವನ ಹೆಸರು, ಅವ್ರ ನಂಬರು, ಆ ಕಾಂಟ್ರಾಕ್ಟರ್ ಹೆಸರು, ನಂಬರು, ಇದನ್ನ ಡಿಸ್ಪ್ಲೇ ಮಾಡಬೇಕು. ವಾವ್, ಬ್ಯೂಟಿಫುಲ್ ಕಾನ್ಸೆಪ್ಟ್ ಸರ್ ಇದು. ನಿಜವಾಗ್ಲೂ ಒಬ್ರು ಆನ್ಸರೇಬಲ್ ಇರ್ತಾರೆ ಆ ಟೈಮಲ್ಲಿ. ಹೌದೌದು ಸರ್, ಈಗ ಬೆಂಗಳೂರಲ್ಲಿ ಕೆಲವು ಪ್ಲೇಸಸ್ ಅಲ್ಲಿ ಮಳೆಗಾಲದಲ್ಲಿ ಜೋರಾಗಿ ಮಳೆ ಬಂದಾಗ ಆ ಏರಿಯಾಗಳೇ ಮುಳುಗೋಗುತ್ತೆ. ಸೊ ಜನ ಎಲ್ಲ ಏನಂತಾರೆ, ಪಾಪ್ಯುಲೇಷನ್ ಜಾಸ್ತಿ ಆಗಿ ಜನ ತುಂಬಿಕೊಂಡು ಸರಿಯಾಗಿ ವ್ಯವಸ್ಥೆ ಆಗದೆ ಇರೋದಕ್ಕೆ ಹಿಂಗೆ ಆಗ್ತಿದೆ ಅಂತ. ಆಕ್ಚುಲಿ ನಿಜವಾದ ಕಾರಣ ಏನು ಸರ್? ಆ್ಯಕ್ಚುಲಿ ನಿಜವಾದ ಕಾರಣ ಏನು ಅಂತಂದರೆ, ಇದೆಲ್ಲ ಕೆಲವೊಂದು ಬಿಲ್ಡರ್ಸು ಮತ್ತು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರೋ ತಲೆನೋವು. ನಾವು ನಾರ್ಮಲ್ ಆಗಿ ಒಂದು ಲೇಔಟ್ ಮಾಡಬೇಕು, ನಾವು ಹೋಗಿ ಸೈಟ್ ತಗೋತೀವಿ ಅಂದ್ರೆ ಲೇಔಟ್ ಆಗಿರ್ಬೇಕು. ಲೇಔಟ್ ಮಾಡಬೇಕು ಅಂತ ಹೇಳಿದ್ರೆ
ಇಂತಿಷ್ಟು ಪರ್ಸೆಂಟು ಅಲ್ಲಿ ಪಾರ್ಕ್ ಆಗಬೇಕು, ರೋಡ್ಸ್ ಆಗಬೇಕು, ಇಷ್ಟೇ ವೈಡ್ ಇರಬೇಕು ಅಂತೆಲ್ಲ ಪ್ರತಿಯೊಂದು ಮಿನಿಮಮ್ ರಿಕ್ವೈರ್ಮೆಂಟ್ ಇದೆ. ಅದು ಇಂಥ ಜಾಗದಲ್ಲೇ ಮಾಡಬೇಕು ಅಂತಲೂ ಇದೆ. ಸೊ ಅವಾಗ ನಾವು ಒಂದು ಜಾಗ ತಗೊಳ್ತೀವಿ, 1-2 ಎಕರೆ 5 ಎಕರೆ ಜಾಗ ತಗೊಳ್ತೀವಿ. ಆ ಜಾಗಕ್ಕೆ ಪರ್ಮಿಷನ್ಸ್ ತಗೊಳ್ತೀವಿ. ಡೆವಲಪ್ಮೆಂಟ್ ಅಥಾರಿಟಿ ಇದೆ, BDA, ಬೆಂಗಳೂರು ಡೆವಲಪ್ಮೆಂಟ್. ಅಲ್ಲೋಗಿ ಕನ್ವರ್ಷನ್ ಮಾಡಿಕೊಂಡು ಪರ್ಮಿಷನ್ಸ್ ತಗೊಂಡು ಅಪ್ರೂವಲ್ಸ್ ತಗೊಂಡು ಮಾಡ್ತೀವಿ. ಸಿ ದಿಸ್ ಇಸ್ ದಿಸ್ ಹೌ ಇಟ್ ಗೋಸ್. ಅದಾದ ನಂತರ ಅದೊಂದು ಒಂದೊಂದು ಸೈಟ್ಗಳಿಗೂ ಏಕಾತ ಅಂತ ಬರುತ್ತೆ. ಸೊ ದೆನ್ ಅಲ್ಲಿ ಹೋಗಿ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಅದಾಗುತ್ತೆ. ಇದು ಇಲ್ಲಿಗಲ್ ವೇಲು ಮಾಡ್ತಾರೆ. ವೈ ಹೌ ಇಲ್ಲಿಗಲ್ ಅಂತಂದ್ರೆ, ನೀವು ಪರ್ಮಿಷನ್ ತಗೊಳ್ಳಲ್ಲ ಡ್ರಾಯಿಂಗ್ಗೆ. ನಿಮ್ ಜಾಗ ಇರುತ್ತೆ, ವಿತೌಟ್ ಪರ್ಮಿಷನ್ ನಾರ್ಮಲ್ ಆಗಿ ರಿಜಿಸ್ಟರ್ ಆಗುವಂತ ಏನು ಬೇಸಿಕ್ಸ್ ಇತ್ತಲ್ಲ ಅಂತ ಡಾಕ್ಯುಮೆಂಟ್ ಪ್ರಿಪೇರ್ ಮಾಡ್ಕೊಂಡು ನೀವು ಅದನ್ನ ಸೈಟ್ ಅಂತ ನೀವೇ ಮಾಡ್ತೀರಿ, ನೀವೇ ಹಂಚ್ಬಿಡ್ತೀರಿ. ರೆಗ್ಯುಲೇಟ್ ಮಾನಿಟರ್ ಮಾಡೋಕೆ ಏನು, ಇದನ್ನ ಮಾನಿಟರ್ ಮಾಡೋರೆ ಆ ಕರಪ್ಟ್ ಮಾಡ್ತಾರೆ, ಅದನ್ನ ಮಾಡೋದು. ಸೊ ನೀವು ಹೋಗ್ತೀರಾ, ಹಿಂದಿನ ಕಾಲದಲ್ಲಿ ನಿಮ್ಗೆಲ್ಲ ಗೊತ್ತು, ಬೆಂಗಳೂರಲ್ಲಿ 1100 ಸಮಥಿಂಗ್ ಕೆರೆಗಳನ್ನ ಕೆಂಪೇಗೌಡರು ಕಟ್ಸಿದ್ರು ಅಂತ. ಆ ಕೆರೆಗಳೆಲ್ಲ ಎಲ್ಲೋಯ್ತು ಅಂತಂದ್ರೆ, ಆ ಕೆರೆ ಜಾಗನ ನಮ್ ಜಾಗ ಅಂತ ಹೇಳಿ ಕೆಲವರು ಈ ಲ್ಯಾಂಡ್ ಗ್ರಾಬರ್ಸ್ ಇರ್ತಾರಲ್ಲ, ಅವ್ರು ಬರೋದು, ಅಷ್ಟಗಳ ನಂದೇ ಅಂತ ಹೇಳೋದು, ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಅಲ್ಲಿ ಲೇಔಟ್ ಕಟ್ಟೋದು. ಇವಾಗ ಕೆರೆಲಿ ಮಳೆಗೆಲ್ಲ ಗೊತ್ತಾಗುತ್ತೆ, ಮನುಷ್ಯರು ಗೊತ್ತಾಗುತ್ತೋ ಇಲ್ವೋ ಅದು ಕೆರೆ ಜಾಗ ಅಂತ, ಮಳೆಗೆ ಗೊತ್ತಾಗುತ್ತೆ. ಮಳೆ ಹೋದಾಗ ಆ ವೈಟ್ ಪ್ರಕಾರ ಅಲ್ಲೇ ಹೋಗಿ ನೀರು ನಿಂತ್ಕೊಳ್ಳುತ್ತೆ. ಇವಾಗೂ ಅದೇ ಆಗ್ತಿದೆ. ಸೊ ಹೂಮ್ ಟು ಬ್ಲೇಮ್ ಅಂತಂದ್ರೆ, ಯಾರು ಲೇಔಟ್ ಮಾಡಿದಾರೆ ಅವ್ರನ್ನ ಬ್ಲೇಮ್ ಮಾಡಬೇಕು. ಅದಕ್ಕೆ ಪರ್ಮಿಷನ್ಸ್ ಯಾವ ಕೊಟ್ಟ ಗವರ್ಮೆಂಟ್ ಎಂಪ್ಲಾಯಿ ಇದನ್ನಲ್ಲ, ಅವ್ರನ್ನ ತೆಗಿಬೇಕು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಇಲ್ಲ ವಜಾ ಮಾಡಬೇಕು. ನಾವೇನು ಮಾಡದೆ ಇವತ್ತು ಒಂದು ಲೇಔಟ್ ಹಿಂಗ್ ಆಗಿದೆ, ನೆಕ್ಸ್ಟ್ ಇನ್ನೊಂದು ಆಗುತ್ತೆ. ಯಾಕಂದ್ರೆ ಬೆಂಗಳೂರು ಇನ್ನೂ ಎಕ್ಸ್ಪ್ಯಾಂಡ್ ಆಗ್ತಾನೆ ಇದೆ, ಇನ್ನೊಂದು ಮಾಡ್ಕೊಂಡೇ ಹೋಗ್ತಿದ್ದಾರೆ. ಸೊ ಅದನ್ನ ತಡಿಬೇಕು. ಈ ಬಿ ಖಾತೆ ಇರೋಲ್ಲ ಎ ಖಾತೆ ಕೊಡ್ತೀವಿ ಅಂತ ಪ್ಲಾನ್ ಸ್ಯಾಂಕ್ಷನ್ ಇಲ್ದಿರೋನೆಲ್ಲ ಕೊಡೋದು, ದಟ್ ಸೆಕೆಂಡ್ರಿ. ಇನ್ ಮುಂದೆ ಮಾಡೋವನ್ನ ಕೆರೆ ಜಾಗದಲ್ಲಿ ಮಾಡ್ಕೊಂಡು ಮತ್ತೆ ಸಮಸ್ಯೆ ಕೊಡೋ ರೀತಿ ಆಗ್ಬಾರ್ದು. ಇದನ್ನ ಗೌರ್ಮೆಂಟ್ ಅವರು ದೇ ಶುಡ್ ಟೇಕ್ ಸ್ಟ್ರಿಕ್ಟ್ ಆಕ್ಷನ್ ಅಗೇನ್ಸ್ಟ್ ದ ಪರ್ಸನ್ ಹೂ ಇಸ್ ಡೂಯಿಂಗ್ ದ ಲೇಔಟ್ ಅಂಡ್ ದ ಪರ್ಸನ್ ಹೂ ಇಸ್ ಅಪ್ರೂವಿಂಗ್ ಫಾರ್ ಇಟ್, ಗೌರ್ಮೆಂಟ್ ಎಂಪ್ಲಾಯಿ. ಅವ್ರಿಬ್ರು ಮೇಲೂ ಆಕ್ಷನ್ ತಗೊಂಡ್ರೆ ಇಟ್ ವಿಲ್ ಬಿ ಪರ್ಮನೆಂಟ್ಲಿ ಸಾಲ್ವೇಬಲ್ ಅಂತ.